ನಮಸ್ತೆ ಮಾಸ್ಟರ್ಸ್. ಎಲ್ಲ ಆತ್ಮ ಬಂಧಿಗಳಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ಈ ಒಂದು ಸುಂದರ ಅವಕಾಶಕ್ಕಾಗಿ ಶ್ರೀ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಹಾಗೂ ಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಲ್ಲಿ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ನನ್ನ ಪರಮ ಪೂಜ್ಯ ತಂದೆ ತಾಯಿಯವರ ಪಾದ ಅರವಿಂದಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳುತ್ತೇನೆ. ಈ ಎಲ್ಲ ಸಕಲ ಕಾರ್ಯಗಳಿಗೆ ಕಾರಣೀಭೂತರಾದ ಶ್ರೀ ಮಹಾವತಾರ್ ಫೌಂಡೇಶನ್ನ ಶ್ರೀ ಮುಖ್ಯಸ್ಥರಾದ ಶ್ರೀ ರಂಗನಾಥ್ ಗುರೂಜಿಯವರಿಗೂ ಹಾಗೂ ನನ್ನ ಆಧ್ಯಾತ್ಮಿಕ ಗುರುಗಳಾದ ಆತ್ಮನವರ ಪಾದಕಮಲಗಳಲ್ಲಿ ನನ್ನ ಹೃದಯಪೂರ್ವಕ ನಮನಗಳು. ಇವತ್ತಿನ ಈ ಸುಂದರ ಅವಕಾಶಕ್ಕಾಗಿ ಎಲ್ಲ ಹಿರಿಯ ಮತ್ತು ಕಿರಿಯ ಮಾಸ್ಟರ್ಗಳಿಗೂ ಹಾಗೂ ನನ್ನ ಎಲ್ಲ ಈ ಯೂಟ್ಯೂಬ್ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ನಮನಗಳು. ಇಲ್ಲಿ ಇವತ್ತಿನ ನನಗೆ ಮಾಸ್ಟರ್ಸ್ ಬಂದಿರುವ ವಿಷಯ ನಿನ್ನೆಗಿಂತ ಈ ದಿನ ಉತ್ತಮವಾಗಿರುವುದು, ಅದು ಆಧ್ಯಾತ್ಮಿಕತೆಯಲ್ಲಿ. ಯಾವ ತರ ಅಂತ ನಾವು ಸ್ವಲ್ಪ ಇದರ ಬಗ್ಗೆ ವಿಶ್ಲೇಷಿಸೋಣ. ಇಲ್ಲಿ ನಾವು ಆಧ್ಯಾತ್ಮಿಕತೆ ಅಂದರೆ ಇದು ಒಂದು ಭಕ್ತಿ, ದೇವರ ಬಗ್ಗೆ ಒಂದು ಒಲವು. ಈ ಆಧ್ಯಾತ್ಮಿಕ ಅಂದ ತಕ್ಷಣ ಸ್ಪಿರಿಚುಯಾಲಿಟಿ ಅನ್ನೋದು ನಮ್ಮೆಲ್ಲರ ಮೈಂಡಲ್ಲಿ ಬರೋದು ಫಸ್ಟ್ ಇದೆ. ಇಲ್ಲಿ ನಾವು ಇದನ್ನ ಯಾವ ತರ ಒಂದು ವಿವರವಾಗಿ ಹೇಳೋಣ ಅಂದ್ರೆ ಯಾವ ತರ ಅಂತ ನೋಡ್ಕೊಳ್ಳೋಣ ಮಾಸ್ಟರ್ಸ್. ಹೇಗೆ ಅಂತ, ಇಲ್ಲಿ ಪ್ರತಿಯೊಬ್ಬರು ಒಂದು ಪ್ರಾಪಂಚಿಕ ಈ ಜಗತ್ತಿನಲ್ಲಿ ನಾವು ಏನಂದ್ರೆ ಒಂದು ಮಾಯೆ ಅನ್ನೋ ಒಂದು ಬಲಿಯಲ್ಲಿ ಯಾವತ್ತೂ ಸಿಲುಕಿರ್ತೀವಿ. ಅದರಿಂದ ಹೊರಬಂದು ನಾವು ಯಾವಾಗ ಪರಮಾತ್ಮನೆಡೆಗೆ ಆಕರ್ಷಣೆ ಬೆಳೆಸಿಕೊಳ್ಳುತ್ತೇವೆ ಅದನ್ನೇ ಭಕ್ತಿ ಎನ್ನುತ್ತಾರೆ. ಹಾಗಾದರೆ ಈ ಮನುಷ್ಯನಲ್ಲಿ ಭಕ್ತಿ ಮತ್ತು ಮಾಯೆ ಎರಡೂ ಇರುತ್ತವೆ. ಮನಸ್ಸಿನಲ್ಲಿ ಭಕ್ತಿ ರಸ ತುಂಬಿದಾಗ ಸಾಕ್ಷಾತ್ ಅವನು ಪರಮಾತ್ಮನಾಗಿಯೇ ಕಾಣಿಸುತ್ತಾನೆ. ಇಲ್ಲಿ ದೈವಿ ಗುಣಗಳು ಮತ್ತು ರಾಕ್ಷಸಿ ಗುಣಗಳು ಒಬ್ಬರಲ್ಲೇ ಇರುತ್ತವೆ ಅನ್ನೋದು ನಾವು ಮೊದಲು ತಿಳಿದುಕೊಳ್ಬೇಕಾಗುತ್ತದೆ. ಅದು ಹೇಗೆಂದರೆ, ಈ ಭೌತಿಕ ಲೋಕದ ಭೋಗದ ಬಗ್ಗೆ ತುಂಬಾನೇ ಆಸಕ್ತಿ ಇರುವವರಿಗೆ ಆಧ್ಯಾತ್ಮಿಕತೆಯ ಬಗೆಗೆ ಅರಿವುಂಟಾಗುವುದಿಲ್ಲ. ಆದರೆ ನಾವು ಈ ಭೌತಿಕ ಜಗತ್ತಿನ ವಸ್ತುಗಳ ಬಗ್ಗೆ ಚಿಂತನೆ ಮಾಡುತ್ತಿರುವಾಗ ನಮ್ಮ ಪಂಚೇಂದ್ರಿಯ ಸುಖಗಳನ್ನು ನೀಡುವ ಈ ವಸ್ತುಗಳು ನಮಗೆ ಮಾತ್ರ ಸತ್ಯ ಎಂದು ನಂಬುತ್ತೇವೆ. ಅಂದ್ರೆ ಇದೇ ನಮಗೆ ಸತ್ಯ, ಇದು ಕಾಣುವುದೇ ಪ್ರಪಂಚನೇ ಸತ್ಯ ಅಂತ ಅಷ್ಟೇ ನಮ್ಮಲ್ಲಿ ಒಂದು ಚಿಂತನೆ ಬರ್ತಾ ಇರುತ್ತೆ. ಆದರೆ ಈ ಆಧ್ಯಾತ್ಮಿಕ ವಿಚಾರಧಾರೆಯನ್ನು ನಾವು ಒಂದು ಗುರುಗಳ ಮುಖಾಂತರ ಪಡೆಯುತ್ತಾ ಹೋದಂತೆ ಇಲ್ಲಿ ಬ್ರಹ್ಮ ಸತ್ಯ ಮತ್ತು ಜಗತ್ ಮಿಥ್ಯ ಎಂದು ನಮ್ಮ ಅರಿವಿಗೆ ಬರುತ್ತಾ ಹೋಗುತ್ತದೆ. ಆವಾಗ ಈ ಭೌತಿಕ ವಸ್ತುಗಳೆಲ್ಲ ಮಿಥ್ಯ, ಅಂದರೆ ಆತ್ಮ ಮಾತ್ರ ಸತ್ಯ ಎಂಬ ದೃಢವಾದ ನಿರ್ಧಾರ ನಮ್ಮಲ್ಲಿ ಬರುತ್ತಾ ಹೋಗುತ್ತದೆ. ಅಂದರೆ ನಾವು ನಿನ್ನೆ ಒಂದು ದೇಹ ಎನ್ನುವ ಭ್ರಮೆಯಲ್ಲಿ ತುಂಬಾ ಅದರಲ್ಲೇ ಮುಳುಗಿ ಹೋಗಿರುತ್ತೀವಿ, ನಾನೇ ದೇಹ ಅನ್ನೋದು. ಆದರೆ ಇದು ಯಾವಾಗ ನಮ್ಮಲ್ಲಿ ಒಂದು ಬ್ರಹ್ಮ ಸತ್ಯದ ಅರಿವನ್ನು ನಾವು ಪಡೆಯುತ್ತಾ ಹೋಗುತ್ತೇವೆ, ಅವಾಗ ನಾವು ಆತ್ಮದ ಸ್ವರೂಪಿಗಳು ಎಂದು ದೃಢತ್ವವನ್ನು ನಾವು ಪಡೆಯುತ್ತಾ ಹೋಗುತ್ತೇವೆ. ಅವಾಗ ನಮ್ಮ ಮನಸ್ಸು ಈ ಮಟ್ಟವನ್ನು ತಲುಪುತ್ತಾ ಹೋಗ್ತಾ ಇರುತ್ತದೆ. ಇಲ್ಲಿ ಹೆಂಗೆ ಅಂದ್ರೆ ಮಾಸ್ಟರ್ಸ್, ಇಲ್ಲಿ ಲೋಕದ ಜ್ಞಾನದ ಬಗೆಗೆ ನಮಗೆ ಯಾವಾಗ ಆಸಕ್ತಿ ಹೊಂದುತ್ತಾ ಹೋಗುತ್ತೇವೆ ಅವಾಗ ಅದು ಪರಮಾತ್ಮನಲ್ಲಿ ಆಕರ್ಷಣೆಯನ್ನು ಜಾಸ್ತಿ ಮಾಡ್ತಾ ಹೋಗುತ್ತದೆ. ನಮ್ಮಲ್ಲಿ ಕೆಲವು ವಿಶಿಷ್ಟವಾದ ಅನುಭವಗಳು ಉಂಟಾಗುತ್ತವೆ. ಅದರಿಂದ ಮನಸ್ಸನ್ನು ನಾವು ಯಾವಾಗೂ ಹೊರಗಡೆ ಜಗತ್ತಿನ ಆಕರ್ಷಣೆಗೆ ಬಿಡುವುದಕ್ಕಿಂತ ನಮ್ಮಲ್ಲಿರುವ ಒಂದು ಆಂತರಿಕ ಪ್ರಪಂಚದೆಡೆಗೆ ಮನಸ್ಸನ್ನು ಅಂತರ್ಮುಖಿಯಾಗಿಸಬೇಕು. ಅದಕ್ಕೆ ಇಂತಹ ಒಂದು ಸತ್ಸಂಗಗಳಲ್ಲಿ ಅಥವಾ ಈಗ ನಮಗೆ ದಿನನಿತ್ಯ ನಾವೇ ನೋಡ್ತಾ ಇದ್ದೀವಿ ಮಾಸ್ಟರ್ಸ್, ದಿನನಿತ್ಯ ಮಹಾವತಾರ್ ಫೌಂಡೇಶನ್ ನಲ್ಲಿ ಎಷ್ಟೊಂದು ಒಂದು ಕ್ಲಾಸಸ್ ಎಲ್ಲ ನಡೀತಾ ಇದೆ. ಆ ಕ್ಲಾಸಲ್ಲಿ ನಾವು ಹೋದಾಗ ಆ ಕ್ಲಾಸಲ್ಲಿ ಒಂಥರ ನಾವು ಒಂದು ಇನ್ವಾಲ್ವ್ಮೆಂಟ್ ತೋರಿಸಿದಾಗ ಅಲ್ಲಿ ಏನಾಗುತ್ತೆ, ಇಲ್ಲಿ ಹೊರಗಡೆ ಭೌತಿಕ ಸುಖಕ್ಕಿಂತ ಈ ಜ್ಞಾನ ಪಡಿತಾ ಹೋದಾಗ ಇದು ಎಷ್ಟು ಖುಷಿ ಕೊಡ್ತಾ ಇದೆಯಲ್ಲ, ಎಷ್ಟು ನಮ್ಗೆ ಒಂಥರ ಮನಸ್ಸು ಸಮಾಧಾನ ದೃಢತ್ವ ತರ್ತಾ ಇದೆ, ಈ ಜ್ಞಾನ ಎಷ್ಟು ಮುಖ್ಯ ಅನ್ನೋ ಒಂದು ಚಿಂತನೆ ನಮ್ಗೆ ಬರ್ತಾ ಹೋಗುತ್ತದೆ. ಈಗ ನಮ್ಮಲ್ಲಿ ಎಷ್ಟೊಂದು ಗೊಂದಲಗಳಿರುತ್ತೆ, ಅದಕ್ಕೂ ನಾವು ಪರಿಹಾರವನ್ನು ಕಂಡುಕೊಂಡು ದಿನನಿತ್ಯ ಅಲ್ಲಿ ಒಂದು ಸಂತೋಷನೇ ಸಿಗ್ತಾ ಹೋಗುತ್ತದೆ. ಇಲ್ಲಿ ನಿನ್ನೆಗಿಂತ ಇವತ್ತಿನ ದಿನ ನಾವು ಅದನ್ನ ಯಾವ ತರ ನಾವು ಇದು ಮಾಡ್ಕೊಳ್ತೀವಿ ಅದರ ಮೇಲೆ, ಅಂದ್ರೆ ದಿನನಿತ್ಯದ ಒಂದು ಸ್ವಲ್ಪ ಜ್ಞಾನದ ಅರಿವು ನಮ್ಮಲ್ಲಿ ಬರ್ತಾ ಹೋದಂಗೆ ಅವಾಗ ನಾವು ನಿನ್ನೆ ಎಷ್ಟು ಇದಿದ್ವಾ, ಇವತ್ ನಾವು ಏನ್ ಚೇಂಜಸ್ ಆಗ್ತಾ ಇದೀವಿ, ನಮ್ಮ ಒಳಗಡೆ ಯಾವ ತರ ನಮ್ಗೆ ಒಂದು ಜ್ಞಾನ ಹೋಗ್ತಾ ಇದೆ, ಅವಾಗ ದಿನ ನಾವು ಏನ್ ಕಲಿತಾವಿ, ಪ್ರತಿಯೊಂದು ವಿಷಯಗಳನ್ನ ಹೊಸದು ಕಲಿತಾ ಹೋಗ್ತೀವಲ್ಲ, ಅವಾಗ ಯಾಕೆ ನಿನ್ನೆಗಿಂತ ಇವತ್ತಿನ ದಿನ ನಾವು ಉತ್ತಮವಾಗಿರೋದ್ರಲ್ಲಿ ಏನು ಸಂದೇಹವಿಲ್ಲ ಅಲ್ಲ ಮಾಸ್ಟರ್ಸ್. ಯಾಕಂದ್ರೆ ಪ್ರತಿಯೊಂದು ಜ್ಞಾನ ಎನ್ನುವುದು ಏನಿದೆಯಲ್ಲ, ಇದು ನಮ್ಮ ಯಾವುದೇ ಒಂದು ವಿಷಯಕ್ಕೆ ಮೋಹಗೊಳ್ಳುವುದಿಲ್ಲ. ಅವಾಗ ನಮ್ಮ ಒಂದು ಮನಸ್ಸಲ್ಲಿ ದತ್ತ ಭಾವನೆ ಜಾಸ್ತಿ ಮಾಡ್ತಾ ಹೋಗುತ್ತೆ.
ಹಾಗಾಗಿ ಪ್ರತಿಯೊಂದು ದಿನ ನಾವು ಆಧ್ಯಾತ್ಮಿಕದಲ್ಲಿ ನಿನ್ನೆಗಿಂತ ಇವತ್ತಿನ ದಿನ ಉತ್ತಮವಾಗ್ತಾನೆ ಹೋಗುತ್ತದೆ. ಅದನ್ನು ನಾವು ಇನ್ನಷ್ಟು ವಿವರವಾಗಿ ತಿಳಿದುಕೊಳ್ಳೋಣ ಮಾಸ್ಟರ್ಸ್. ಇಲ್ಲಿ ಜ್ಞಾನ ಭಕ್ತಿ ಸಾಧನೆ ಮನನದ ಮೂಲಕ ಮನಸ್ಸು ಅಂತರ್ಮುಖಿಯಾಗುತ್ತಾ ಮೇಡಮ್ ನಿಮ್ ನಾವೆಲ್ಲ ನೆಟ್ವರ್ಕ್ ಸ್ಲೋ ಇದೆ ಅನ್ಸುತ್ತೆ. ನಿಧಾನವಾಗಿ ಕೇಳಿಸ್ತಾ ಇದೆಯಾ ಸರ್? ಹಾ ಮೇಡಮ್, ಇಲ್ಲ ಕಟ್ ಆಯ್ತು. ಕಟ್ ಆಯ್ತಾ? ಇವಾಗ ನೋಡಿ. ಹಾ ಮ್ಯಾಮ್, ಈಗ ಓಕೆ ಇದೆ. ಓಕೆನಾ? ಓಕೆ ಸರ್, ಅದೇ ಸ್ವಲ್ಪ ಮೊಬೈಲ್. ಓಕೆ ಸರ್. ಇಲ್ಲಿ ಅಂದ್ರೆ ಇದು ಕ್ಲಿಯರಿಟಿ ಇದೆಯಲ್ಲ, ವಾಯ್ಸ್ ಕ್ಲಿಯರಿಟಿ ಇದೆಯಾ ಸರ್? ವಾಯ್ಸ್ ಕ್ಲಿಯರಿಟಿ ಇದೆ ಮ್ಯಾಮ್. ವಾಯ್ಸ್ ಏನಾದ್ರೂ ಪೂರ್ತಿ ಬ್ರೇಕ್ ಆದ್ರೆ ನಿಮ್ ವಿಡಿಯೋ ಆಫ್ ಮಾಡ್ಕೊಳ್ಳಿ ಒಂದ್ಸತಿ. ಓಕೆ, ನೀವು ಹೇಳಿ ಸ್ವಲ್ಪ ಆ ಟೈಮಲ್ಲಿ. ಓಕೆ ಮೇಡಮ್, ಓಕೆ. ಸಾರಿ ಡಿಸ್ಟರ್ಬ್ ಆಯ್ತು ಮಾಸ್ಟರ್ಸ್. ಓಕೆ, ನಮ್ಮ ಇಲ್ಲಿ ಜ್ಞಾನ ಭಕ್ತಿ ಸಾಧನೆ ಮನನದ ಮೂಲಕ ಮನಸ್ಸು ಅಂತರ್ಮುಖಿಯಾಗುತ್ತಾ ಹೋದಂತೆ ಒಳಗಿರುವ ಅಪಾರವಾದ ಬೆಳಕಿನ ದರ್ಶನವಾಗುತ್ತದೆ. ಇಲ್ಲಿ ದಿನನಿತ್ಯ ನಾವು ಮನನ ಮಾಡುತ್ತಾ ಹೋದಂತೆ ನಿಜವಾದ ಸತ್ಯ ಅಂದರೆ ಆತ್ಮ ಸತ್ಯದ ಅರಿವು ನಮಗಾಗುತ್ತದೆ. ಒಳಗಿನ ಆತ್ಮ ತತ್ವಕ್ಕೆ ಈ ಬ್ರಹ್ಮತ್ವವೇ ಜೀವನದ ಸಾರ್ಥಕತೆಗೆ ಕಾರಣ ಎಂಬುದನ್ನು ನಾವೆಲ್ಲ ತಿಳಿಯುತ್ತಾ ಹೋಗುತ್ತೇವೆ. ಆಗ ಪ್ರತಿಯೊಂದು ದಿನವೂ ನಿನ್ನೆಗಿಂತ ಈ ಹೊತ್ತು ಸಂತೋಷವಾಗಿದ್ದೇನೆ ಎಂಬ ಅರಿವು ಅದು ಅಧ್ಯಾತ್ಮದಿಂದ ಮಾತ್ರ ಸಾಧ್ಯ ಎನ್ನುವುದನ್ನು ನಾವು ತಿಳಿದುಕೊಳ್ಳುತ್ತಾ ಹೋಗುತ್ತೇವೆ ಮಾಸ್ಟರ್ಸ್. ಇಲ್ಲಿ ಮನಸ್ಸನ್ನು ಧ್ಯಾನದ ಮೂಲಕ ಪರಮಾತ್ಮನ ಪಾದಗಳಲ್ಲಿ ಅರ್ಪಿಸಿದಾಗ ಆತ್ಮಜ್ಞಾನ ವಿಕಾಸವಾಗುತ್ತಾ ಹೋಗುತ್ತದೆ. ನಿಜವಾದ ಆನಂದ ನಮಗೆ ಅನುಭವವಾಗತೊಡಗುತ್ತದೆ. ಹಾಗಾದರೆ ಈ ನಿಜವಾದ ಸಂಪತ್ತು ನಮ್ಮೊಳಗೆ ಇದೆ ಅಲ್ವೇ ಮಾಸ್ಟರ್ಸ್? ಹೊರಗಡೆ ಇರುವ ಬೆಳಕಿಗೆ ಮಿತಿ ಇದೆ, ಆದರೆ ಅದು ಮನಸ್ಸನ್ನು ಬೆಳಗಿಸಲು ಸಮರ್ಥವಾಗಿಲ್ಲ. ಆದ್ದರಿಂದ ಹೊರಗಿನ ಬೆಳಕು ಕಾಣದಂತೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ಅಂತರ ಬೆಳಕಿನ ಬೆಳಕು ಕಾಣಲು ಬ್ರಹ್ಮರ್ಷಿ ಪತ್ರಿಜಿಯವರು ನಮಗೆ ತುಂಬಾ ಅತಿ ಸರಳವಾದ ಆನಾಪಾನ ಸತಿ ಧ್ಯಾನವನ್ನು ನೀಡಿದ್ದಾರೆ. ಇಲ್ಲಿ ಅಂತರ್ಮುಖಿಯಾಗಿ ಒಳಗಿರುವ ಬೆಳಕನ್ನು ಕಾಣುವ ಗತಿಯನ್ನು ನಮಗೆ ಸರಳವಾಗಿ ತಿಳಿಸಿರುವರು. ಹಾಗಾಗಿ ನಾವು ಮಾನಸಿಕ ರೋಗಗಳಿಂದ, ತೊಂದರೆಗಳಿಂದ, ರೋಗ ರುಜಿನಗಳು ಅಂದ್ರೆ ಏನೇ ಒಂದು ಕಾಯಿಲೆಗಳಿಂದ ಹೊರಬರಬೇಕಾದರೆ ಮೊದಲು ನಮ್ಮ ಇಲ್ಲಿ ಆತ್ಮ ತತ್ವಡೆಗೆ ಚಲಿಸಲು ಒಂದು ದೃಢವಾದ ನಿರ್ಧಾರವನ್ನು ಮಾಡಬೇಕು. ಆವಾಗ ಈ ಜ್ಞಾನವನ್ನು ನಾವೆಲ್ಲ ಇಲ್ಲಿ ತಗೊಳ್ತಾ ಇರೋದು, ನಾವೆಲ್ಲರೂ ಪುಣ್ಯವಂತರೇ ಆಗುತ್ತೇವೆ ಅಲ್ವಾ ಮಾಸ್ಟರ್ಸ್? ಇಲ್ಲಿ ನಮ್ಮ ಸುತ್ತಮುತ್ತಲಿನ ಜಗತ್ತು ತುಂಬಾನೇ ಒಂದು ಅಂದ್ರೆ ಮಾಯೆಯ ಜಗತ್ತು ಇದು. ಈ ಮಾಯೆಯಲ್ಲಿನ ಯಾವುದೇ ವಿಷಯದ ಗುಣಧರ್ಮವು ಆನಂದವಾಗಿಲ್ಲ. ಆನಂದ ಪ್ರಾಪ್ತಿಗಾಗಿ ಆನಂದದ ಗುಣಧರ್ಮವಿರುವ ಏನನ್ನಾದರೂ ನಾವು ಪ್ರಾಪ್ತಿ ಮಾಡಿಕೊಳ್ಳುವುದು ಅವಶ್ಯಕವಾಗಿದೆ. ಹಾಗಾಗಿ ಈ ಜಗತ್ತಿನಲ್ಲಿ ಕೇವಲ ಪರಮಾತ್ಮನ ತತ್ವವೇ ಆನಂದಮಯವಾಗಿದೆ. ಅಂದರೆ ಆನಂದ ಪ್ರಾಪ್ತಿಗಾಗಿ ನಮಗೆ ಈಶ್ವರ ಪ್ರಾಪ್ತಿಯನ್ನೇ ಮಾಡಿಕೊಳ್ಳಬೇಕು. ಈಶ್ವರ ಪ್ರಾಪ್ತಿ ಎಂದರೆ ಈಶ್ವರನೊಂದಿಗೆ ಯಾವಾಗಲೂ ಏಕರೂಪವಾಗುವುದು, ಈಶ್ವರ ಗುಣಗಳನ್ನು ನಮ್ಮಲ್ಲಿ ತರುವುದು. ಅಂದ್ರೆ ಈಶ್ವರ ಪ್ರಾಪ್ತಿಗಾಗಿ ನಿಯಮಿತವಾಗಿ ಕನಿಷ್ಠ ಪಕ್ಷ ಅಂದ್ರೆ 1-2-3 ಗಂಟೆಗಳಾದರೂ ನಮ್ಮ ಶರೀರ, ಮನಸ್ಸು ಮತ್ತು ಬುದ್ಧಿ ಇವುಗಳಿಂದ ಪ್ರಯತ್ನಿಸೋದಕ್ಕೆ ನಾವು ಇಲ್ಲಿ ಸಾಧನೆ ಎನ್ನಲಾಗುತ್ತದೆ. ಹೀಗಾಗಿ ಇಲ್ಲಿ ಒಂದು ಉದಾಹರಣೆ ಹೇಳಬೇಕಂದ್ರೆ, ಈಗ ಒಂದು ಶಿಲ್ಪಿಯು ಒಂದು ಕಲ್ಲಿನಿಂದ ಮೂರ್ತಿಯನ್ನು ತಯಾರಿಸ್ತಾ ಇರ್ತಾನೆ. ಅವನು ಅಲ್ಲಿ ವಾಸ್ತವವಾಗಿ ನೋಡಿದರೆ ಅವನು ಮೂರ್ತಿಯನ್ನು ತಯಾರಿಸುತ್ತಿರುವುದಿಲ್ಲ, ಅಲ್ಲಿ ಮೂರ್ತಿ ಕಲ್ಲಿನಲ್ಲಿಯೇ ಇರುತ್ತದೆ. ಶಿಲ್ಪಿಯು ಉಳಿದ ಒಂದು ಉಳಿ ಅಥವಾ ಸುತ್ತಿಗೆ ಇತ್ಯಾದಿಗಳಿಂದ ಸಲಕರಣೆಯನ್ನು ಬಳಸ್ತಾ ಇರ್ತಾನೆ. ಅವನು ಬಳಸಿ ಅಲ್ಲಿ ಮೂರ್ತಿಯ ಸುತ್ತಲಿನ ಕಲ್ಲಿನ ಭಾಗವನ್ನು ಮಾತ್ರ ಕೆತ್ತಾ ಹೋಗ್ತಾನೆ. ನಂತರ ಉಳಿಯುವುದೇ ಅಲ್ಲಿ ಒಂದು ಮೂರ್ತಿಯಾಗುತ್ತದೆ. ಆ ಶಿಲ್ಪಿಯು ಮೊದಲು ದೂರದ ಭಾಗವನ್ನು ತೆಗೆದು ಹಾಕುತ್ತಾನೆ, ಅಂದರೆ ನಂತರದ ಹತ್ತಿರದ ಭಾಗವನ್ನು ಕೂಡ ತೆಗಿತಾ ಇರ್ತಾನೆ. ಅಲ್ಲಿ ಅನಂತರ ಒಂದು ತೀರ ಹತ್ತಿರದಲ್ಲಿರುವ ಒಂದು ಭಾಗವನ್ನು ನಾವು ನಿಧಾನವಾಗಿ ಕಾಳಜಿಯಿಂದ ತೆಗೆದಾಗ ಮಾತ್ರ ಅಲ್ಲಿ ಒಂದು ಮೂರ್ತಿ ನಮಗೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇಲ್ಲಿ ಸಾಧನೆಯಲ್ಲಿ ಈಶ್ವರ ಪ್ರಾಪ್ತಿಯ ಮಾರ್ಗವೂ ಕೂಡ ಹೀಗೆ ಇರುತ್ತದೆ. ಇಲ್ಲಿ ಅದು ಹೆಂಗೆ ಅಂದ್ರೆ, ಒಂದೇ ವ್ಯತ್ಯಾಸವೆಂದರೆ ಮೂರ್ತಿಯು ಸ್ಥೂಲವಾಗಿರುತ್ತದೆ ಮತ್ತು ತೆಗೆದು ಹಾಕಿದಾಗ ಆ ಭಾಗವು ಕೂಡ ಸ್ಥೂಲದಾಗಿರುತ್ತದೆ. ಆದರೆ ಈಶ್ವರನ ಸಾಕ್ಷಾತ್ಕಾರ ಮಾಡುವ ಕೆಲಸವು ಸೂಕ್ಷ್ಮದ್ದಾಗಿರುತ್ತದೆ. ಈಶ್ವರ ಅಂಶವಾದ ಆತ್ಮವು ನಮ್ಮಲ್ಲಿಯೇ ಇರುತ್ತದೆ. ಇಲ್ಲಿ ನಮ್ಮಲ್ಲಿ ಈಗ ನಾವು ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ ಇತ್ಯಾದಿ ಬೇರೆ ಬೇರೆ ಸಾಧನಾ ಮಾರ್ಗಗಳು ಉಳಿ ಮತ್ತು ಸುತ್ತಿಗೆ ಕೆಲಸವನ್ನು ಮಾಡುತ್ತಿರುತ್ತವೆ. ಆ ಸಾಧನೆಯಿಂದ ನಾವು ಮೊದಲು ಆತ್ಮವನ್ನು ಮಾಯೆಯಲ್ಲಿ ಸಿಲುಕಿಸುವ ದೂರದ ಭಾಗವನ್ನು ತೆಗೆದು ಹಾಕಬೇಕಾಗುತ್ತದೆ. ಆ ಭಾಗಗಳೆಂದರೆ ನಮ್ಮ ಊರು, ನಮ್ಮ ಸಂಪರ್ಕದಲ್ಲಿರುವ ಜನರು, ವಿವಿಧ ಬಟ್ಟೆಗಳು, ನಿಸರ್ಗ ಸೌಂದರ್ಯ, ಮನೋರಂಜನೆ ಉಪಕರಣಗಳು, ಪರಿಮಳ ಹಾಗೂ ಆಕರ್ಷಣೀಯ ದೃಶ್ಯಗಳು ಕೂಡ ಇಲ್ಲಿ
ಒಳ್ಳೆಯ ಹಾಡುಗಳು, ರುಚಿಕರ ತಿನಿಸು ಎಷ್ಟೋ ಇದೆ. ಹೇಳ್ತಾ ಹೋದ್ರೆ ಇದಕ್ಕೆ ಒಂದು ಪಟ್ಟಿನೇ ಸಾಲಲ್ಲ. ಯಾಕಂದ್ರೆ ಸುಖಕರ ಸ್ಪರ್ಶ ಅನ್ನೋದಿದೆ ಅಲ್ವಾ, ಇತ್ಯಾದಿ ವಿಷಯಗಳ ಆಕರ್ಷಣೆ ಅದು ಒಂದು ತುಂಬಾನೇ ಬೇಗ ನಮ್ಮನ್ನ ಮಾಯಲ್ಲಿ ಸಿಕ್ಕಾಕ್ತಾ ಇರುತ್ತದೆ. ಅವುಗಳಲ್ಲಿರುವ ಒಂದು ಅಭಿರುಚಿ ಸಾಧನೆಯಿಂದ ನಾವು ಇನ್ನಷ್ಟು ಆಸಕ್ತಿಯನ್ನು ತೆಗೆದು ಹಾಕ್ಬೇಕಾಗುತ್ತದೆ. ಆವಾಗ ನಾವೇ ಅಂದ್ರೆ ಅನಂತರ ಹೆಚ್ಚು ಹತ್ತಿರದ ಭಾಗಗಳನ್ನು ಕೂಡ ನಾವು ತೆಗಿಲೇಬೇಕು. ಅಂದ್ರೆ ಇಲ್ಲಿ ಏನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ ಮಾಸ್ಟರ್ಸ್, ಆ ಭಾಗಗಳಂದ್ರೆ ನಮ್ಮ ಆಸ್ತಿ ಆಗ್ಲಿ, ಸಂಬಂಧಿಕರಾಗ್ಲಿ, ಮನೆ ಮಠ, ವಾಹನ, ವ್ಯವಸಾಯ ಇತ್ಯಾದಿಗಳು. ಸಾಧನೆಯಿಂದ ಇವುಗಳ ಮಮತ್ವವನ್ನು ಅಂದ್ರೆ ಮಮತೆಯನ್ನು ನಾವು ಆಸಕ್ತಿಯನ್ನು ತೆಗೆದು ಹಾಕಬೇಕಾಗುತ್ತದೆ. ಇಲ್ಲಿ ಅಂದ್ರೆ ಎಲ್ಲಾ ಇದೆ, ಎಲ್ಲರೂ ಇದ್ದಾರೆ ಅಂದ್ರೆ ನಾವು ಅಟ್ಯಾಚ್ ಇರಬೇಕು. ಬಟ್ ಅಲ್ಲಿ ಅಟ್ಯಾಚ್ ಇದ್ರೂ ಡಿಟ್ಯಾಚ್ ಆಗಿ ಯಾವ ತರ ಒಳಗಡೆಯಿಂದ ಆಂತರಿಕವಾಗಿ ನಾವು ವೈರಾಗ್ಯವನ್ನು ಬೆಳೆಸ್ಕೊಳ್ಬೇಕಾಗುತ್ತದೆ ಮಾಸ್ಟರ್ಸ್. ಕೊನೆಗೆ ಇಲ್ಲಿ ತೀರ ಹತ್ತಿರದಲ್ಲಿರುವ ಭಾಗಗಳನ್ನು ಕಾಳಜಿಯಿಂದ, ಜಾಗರೂಕತೆಯಿಂದ ತೆಗೆಯಬೇಕಾಗುತ್ತದೆ. ಅವೆಂದರೆ ನಮ್ಮ ಮನಸ್ಸು, ಬುದ್ಧಿಯಲ್ಲಿರುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಮತ್ತು ಮಮಕಾರ, ಅಹಂಕಾರ. ಹಾಗೆ ಸುಮಾರು ಇದು ಪ್ರಶಂಸೆ ಬರುತ್ತೆ, ಮಾನ ಸನ್ಮಾನದ ಇಚ್ಛೆಗಳು ಬರುತ್ತೆ. ನಮ್ಮೊಂದಿಗೆ ಎಷ್ಟೊಂದು ಜನ ಕೆಟ್ಟದಾಗಿ ನಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಬಗೆಗಿನ ಸಿಟ್ಟು, ಕೋಪ ಬರ್ತಾ ಇರುತ್ತೆ. ಹೆಚ್ಚು ಧನ ಪ್ರಾಪ್ತಿಯ ಲೋಭ ಇರುತ್ತದೆ, ವ್ಯಸನಗಳ ಮೋಹ ಇರುತ್ತದೆ. ನಮ್ಮ ಶಕ್ತಿಯ ಉಚ್ಚ ಪದವಿಯ ಸೌಂದರ್ಯದ, ಧನದ, ಮದ, ಇತರ ಸಮೃದ್ಧಿಯಿಂದ ಬರುವ ಅಸೂಯೆ, ಬೇರೆ ಯಾರಾದ್ರೂ ಬೆಳೀತಾ ಇದ್ದಾರೆ ಅನ್ನೋ ಒಂದು ಅಸೂಯೆ ನಮ್ಗೆ ಅದು ಬಂದ್ರೆ ಅಲ್ಲಿ ನಾವು ಏನು ಸಾಧಿಸಕ್ಕಾಗಲ್ಲ. ನಾವು ಬೆಳೆಯೋಣ, ಇನ್ನೊಬ್ಬರನ್ನು ಬೆಳೆಸೋಣ ಅನ್ನೋ ಒಂದು ಮನೋಭಾವ ನಮ್ಮಲ್ಲಿ ದೃಢವಾಗ್ಲೇಬೇಕು. ಹಾಗೆ ಧನ ಪ್ರಾಪ್ತಿಯ ಲೋಭ, ಹಾಗೆ ಶಕ್ತಿಯ ಉಚ್ಚ ಪದವಿಯ ಸೌಂದರ್ಯದ, ಧನದ, ಇತರ ಸಮೃದ್ಧಿಯಿಂದ ಬರುವ ಅಸೂಯೆ. ಈಗ ಪತಿ ಪತ್ನಿಯರಲ್ಲಿ, ಮಕ್ಕಳು ಮೊಮ್ಮಕ್ಕಳು ಮುಂತಾದವರಲ್ಲಿನ ಒಂದು ಮಮಕಾರಗಳು, ಹಾಗೆಯೇ ನಮ್ಮ ಶರೀರದ ಬಗೆಗಿನ ನಾನು ನನ್ನದು, ಇದೇ ಮೇನ್. ಅಂದ್ರೆ ನಾವು ಆಧ್ಯಾತ್ಮಿಕದಲ್ಲಿ ಒಂದು ಪ್ರಗತಿಯನ್ನು ಅಥವಾ ಆಧ್ಯಾತ್ಮಿಕದಲ್ಲಿ ನಾವು ತೊಡಸ್ಕೊಂಡಿದೀವಿ ಅಂದ್ರೆ ಫಸ್ಟ್ ನಾನು ನನ್ನದು ಎನ್ನುವ ಒಂದು ಅಹಂಕಾರವನ್ನೇ ನಾವು ಮೊದಲು ನಮ್ಮ ಇದರಿಂದ ತೆಗೆದು ಹಾಕ್ಬೇಕಾಗುತ್ತೆ. ಆವಾಗ ಈ ಆತ್ಮಜ್ಞಾನ ಅಥವಾ ಈ ಆಧ್ಯಾತ್ಮಿಕ ಜ್ಞಾನ ನಮ್ಮಲ್ಲಿ ತಲೆಯಲ್ಲಿ ಒಂಥರ ಆಳವಾಗಿ ಬೇರೂರ್ತೆ ಹೋಗುತ್ತೆ ಮಾಸ್ಟರ್ಸ್. ಇಲ್ಲಿ ಈಶ್ವರನಿಂದ ಬೇರೆ ಅನಿಸುವ ಭಾವ ಇದೆ. ಇಂಥ ಅನೇಕ ರೂಪಗಳಿಂದ ತಗಲಿಕೊಂಡೇ ನಾವು ಇರುವಂತ ಈ ಭಾಗಗಳು ನಮ್ಮಿಂದ ವ್ಯಕ್ತವಾಗ್ತಾನೆ ಹೋಗ್ತಾ ಇರುತ್ತೆ ದಿನನಿತ್ಯ. ಇದು ನಾನು ಇವತ್ತು ಇದು ಬಿಡ್ತೀನಿ ಅಂತ ನಾವೇ ಒಂದು ದೃಢ ನಿರ್ಧಾರ ಸಂಕಲ್ಪ ಮಾಡ್ತಾನೆ ನಾವು ದಿನನಿತ್ಯ ಇದನ್ನ ಒಂದೊಂದಾಗಿ ಅಳವಡಿಸ್ಕೊಂಡು ಹೋದಾಗ್ಲೇ ಅಲ್ಲಿ ಏನಾದ್ರೂ ಒಂಚೂರು ನಾವು ಏನಾದ್ರೂ ಬಿಟ್ಟಿದೀವಿ ಅನ್ನೋದೇ ಒಂದು ದೊಡ್ಡ ಕಲ್ತಂಗೆ ಅಲ್ಲಿ ಒಂದು ಸಾಧನೆ ಆಗ್ತಾ ಹೋಗುತ್ತೆ ಮಾಸ್ಟರ್ಸ್. ಇವುಗಳನ್ನು ತೀರ ಹತ್ತಿರವಿರುವ ಅಂದ್ರೆ ಏಕೆ ಹೇಳಲಾಗಿದೆ ಅನ್ನೋದಕ್ಕೆ ಅವು ಸ್ವಭಾವದಲ್ಲೇ ಇರುತ್ತವೆ. ಅವು ಹೆಂಗೆ ಹೋಗಲು ಸಾಧ್ಯ? ಯಾಕಂದ್ರೆ ನಾವೊಂದು ಹಿಂದಿನ ಜನ್ಮದ ಸಂಸ್ಕಾರ ರೂಪವಾಗಿ ಈ ಶರೀರವನ್ನು ಪಡೆದುಕೊಂಡು ಬಂದಿದೀವಲ್ಲ, ಹಾಗಾಗಿ ಅದು ಹಿಂದಿನ ಜನ್ಮದ ಕರ್ಮದ ಅನುಸಾರವಾಗಿ ಬರ್ತಾನೆ ಹೋಗುತ್ತೆ. ಬಟ್ ಇಲ್ಲಿ ಮನಸ್ಸು ಮತ್ತು ಬುದ್ಧಿಯನ್ನು ನಾವು ಹಾಕಕ್ಕಾಗಲ್ಲ, ಅದು ತೆಗೆದು ಹಾಕಲು ಆಗುದಿಲ್ಲ. ಯಾಕಂದ್ರೆ ಮನಸ್ಸಿನಲ್ಲಿ ವಿಚಾರ ಮತ್ತು ಸಂಕಲ್ಪ ಬುದ್ಧಿಯ ನಿರ್ಣಯಗಳಿಗೆ ಯೋಗ್ಯ ತಿರುವನ್ನು ಕೂಡ ನಾವು ನೀಡಬೇಕಾಗುತ್ತದೆ. ಅದು ಯಾವ ತರ ಅಂದ್ರೆ, ಈಗ ನಾವು ಈಶ್ವರನನ್ನು ಪ್ರಾಪ್ತ ಮಾಡಿಕೊಳ್ಳುವುದೇ ಇಲ್ಲ, ಅವನು ನಮ್ಮಲ್ಲೇ ಇರುತ್ತಾನೆ ಅಲ್ವೇ. ಆವಾಗ ನಮ್ಮ ಸಾಧನಾ ರೂಪಿ ಸಲಕರಣೆಗಳಿಂದ ಈಶ್ವರನನ್ನು ಪ್ರಕಟಿಸುವಲ್ಲಿ ಬರುವ ಅಡೆತಡೆಗಳನ್ನು ತೆಗೆದು ಹಾಕುತ್ತಿರುತ್ತೇವೆ. ಮೇಲೆ ಹೇಳಿದಂತೆ ಈಗ ತೀರ ನಮಗೆ ಹತ್ತಿರವಿರುವ ಯಾವುದೇ ಭಾಗಗಳನ್ನು ತೆಗೆದು ಹಾಕಿ ಕೊನೆಗೆ ಏನಾಗುವುದು? ಕೇವಲ ಶುದ್ಧ ಆತ್ಮದ ಅಂದರೆ ಈಶ್ವರ ಪರಮಾತ್ಮನ ಸಾಕ್ಷಾತ್ಕಾರ ಅದು ಬರ್ಬೇಕಂದ್ರೆ, ನಮ್ಮಲ್ಲಿ ದೈವಿ ಈ ಒಂದು ಮನೋಭಾವ ಬರ್ಬೇಕಂದ್ರೆ ನಮ್ಮಲ್ಲಿ ಈ ತರ ಎಲ್ಲ ಇದನ್ನ ನಾವು ಸ್ವಲ್ಪ ಹಂತ ಹಂತವಾಗಿ ಬಿಡ್ತಾ ಹೋಗ್ಬೇಕಾಗುತ್ತದೆ. ಅನೇಕ ಜನ್ಮಗಳ ಸಂಸ್ಕಾರಗಳಿಂದ ಈ ಮನಸ್ಸು ಮಾಯೆ ವಿಷಯಗಳಲ್ಲಿ ಅಂದ್ರೆ ಸುಖಗಳು ಯಾವತ್ತೂ ಸುಖನೇ ಬೇಕು ಅಂತ ಪ್ರಯತ್ನಿಸ್ತಾ ಇರುತ್ತದೆ. ನಾವು ಮನಸ್ಸನ್ನು ಪ್ರಯತ್ನ ಪೂರ್ವಕವಾಗಿ ಭಗವಂತನ ಅನುಸಂಧಾನದಲ್ಲಿ ಇರಿಸಿದರೆ ಮಾತ್ರ ಅಲ್ಲಿ ನಿಧಾನವಾಗಿ ಮನಸ್ಸಿಗೆ ಆ ಪ್ರಯತ್ನಗಳಿಂದ ಆನಂದವನ್ನು ಕೂಡ ಪಡೆಯಲು ನಮಗೆ ಒಂದು ಅಭ್ಯಾಸ ಆಗ್ತಾ ಹೋಗುತ್ತದೆ. ಒಮ್ಮೆ ಹೀಗಾದರೆ ಮನಸ್ಸು ಮಾಯಲ್ಯ ಸುಖಗಳಲ್ಲಿ ಹೊರಳುವುದಿಲ್ಲ. ಯಾಕಂದ್ರೆ ಈ ಸುಖ, ಆಂತರಿಕ ಸುಖ ಇದೆಯಲ್ವಾ, ಇದು ನಮಗೆ ಎಷ್ಟು ಇದು ಕೊಡ್ತಾ ಇದೆ, ಒಂದು ಸಮಾಧಾನ, ಸಂತೋಷ ಕೊಡ್ತಾ ಇದೆ. ಅದು ಹೊರಗಿನ ಪ್ರಪಂಚ ಕೊಡ್ತಾ ಇಲ್ಲ ಅನ್ನೋ ಒಂದು ದೃಢ ಇದು ನಮಗೆ ಮನದಟ್ಟಾದರೆ ಅಲ್ಲಿ ಅವಾಗ ನಾವು ಈ ಮಾಯೆ ಬಲೆಯಲ್ಲಿ ಇದನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಹಾಗೆ ಇಲ್ಲಿ ಸಾಧಕರೇ ಅಂದ್ರೆ ನಾವೆಲ್ಲರೂ ಈಗ ಈ ಫೌಂಡೇಶನ್ ದಿಂದ ಸುಮಾರು ಜ್ಞಾನಗಳನ್ನು ಪಡಿತಾ ಹೋಗ್ತಾ ಇದೀವಿ. ಆಧ್ಯಾತ್ಮಿಕ ಜ್ಞಾನದ ಜೊತೆ ಬೇರೆ ಬೇರೆ ಎಲ್ಲ ಜ್ಞಾನಗಳನ್ನು ಪಡಿತಾ ಇದೀವಿ. ಇಲ್ಲಿ ನಾವು ಸಾಧಕರೇ ಅಲ್ವಾ, ಒಂದು ಹಂತದಲ್ಲಿ ಸಾಧನೆ ಮಾಡ್ತಾ ಇದೀವಿ ಅಂತಾನೆ ಇದೆ. ದಿನವಿಡೀ ನಾವು ಸಾಧನೆಯ ಪ್ರಯತ್ನಗಳಿಂದ ದೊರಕಿದ ಈ ಚೈತನ್ಯವನ್ನು
ಯಾವ ತರ ಮೇಲಿನ ರೀತಿಯಲ್ಲಿನ ಅಂದ್ರೆ ಈಗ ನಾನು ಹೇಳಿರುವ ಎಲ್ಲ ಮಾಯೆಗಳಲ್ಲಿನ ವಿಷಯಗಳಲ್ಲಿ ನಾವು ಖರ್ಚು ಮಾಡಿದಾಗ ನಮ್ಮ ಪ್ರಗತಿಯಲ್ಲಿ ಯಾವ ತರ ನಾವು ಸಾಧನೆ ಮಾಡಕ್ಕಾಗುತ್ತೆ, ಅದ ಹೆಂಗ್ ಸಾಧ್ಯ? ಅದರಲ್ಲಿ ಇನ್ನ ನಾವು ಸಂಸಾರ ಅದು ಅಂದ್ರೆ ಎಲ್ಲದರಲ್ಲಿ ಹೊರಗಡೆ ಪ್ರಪಂಚದಲ್ಲಿನ ಮಾಯೆಯಲ್ಲೇ ನಾವು ಸಿಲ್ತಾ ಇದ್ರೆ ಯಾವುದೇ ಸಾಧನೆ ಮಾಡಕ್ಕಾಗಲ್ಲ ಅಲ್ವಾ? ಅದನ್ನ ನಾವು ಆಂತರಿಕವಾಗಿ ಒಳಗಡೆಯಿಂದ ತಗೊಂತಾ ಹೋದ್ರೆ ದಿನನಿತ್ಯ ಒಂದೊಂದು ಕಲಿತಾ ಹೋಗ್ತೀವಿ. ದಿನನಿತ್ಯ ಒಂದೊಂದು ನಮ್ಮಲ್ಲಿರುವ ಒಂದು ಏನು ಈ ರಾಕ್ಷಸಿ ಗುಣಗಳನ್ನು ಬಿಡ್ತಾ ಹೋದಾಗ ಅವಾಗ ನಮ್ಮಲ್ಲಿ ದೈವಿ ಪ್ರಜ್ಞೆ ಕಾಣಿಸ್ತಾ ಹೋಗಿ ಅದರಲ್ಲಿ ನಾವು ಸುಖ ತಗೊಳ್ಬಹುದಲ್ವಾ? ಅಂದ್ರೆ ಇಲ್ಲಿ ಆ ಸುಖ ಭೋಗಗಳಲ್ಲಿ ಸುಖ ಪಡಲು ನಾವು ಪ್ರಯತ್ನಿಸುವುದು ಬೇಡ. ಅದರ ಬದಲು ಸಾಧನೆಯನ್ನು ಹೆಚ್ಚಿಸಿ ದಿನನಿತ್ಯ ಇದಕ್ಕೆ ಜಾಸ್ತಿ ಟೈಮ್ ಅನ್ನು ಕೊಡ್ತಾ ನಮ್ಮ ಆನಂದವನ್ನು ನಾವೇ ಪಡೆಯೋಣ ಮಾಸ್ಟರ್ಸ್. ಹಾಗೆ ಈ ಆಧ್ಯಾತ್ಮಿಕ ಮಾರ್ಗವನ್ನು ನಾವು ಅನುಸರಿಸುವುದರಿಂದ ಜೀವನದಲ್ಲಿ ಒತ್ತಡ ಮುಕ್ತರಾಗಿ ಸಂತೋಷದ ಜೀವನವನ್ನು ನಡೆಸಬಹುದು. ಹಾಗೂ ಆಧ್ಯಾತ್ಮಿಕ ಮಾರ್ಗವನ್ನು ನಮ್ಮ ಜೀವನದ ಮೇಲೆ ಧನಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಅದು ಹೇಗೆ? ಆಧ್ಯಾತ್ಮಿಕ ಗುರಿಗಳನ್ನು ಸಾಧಿಸಲು ನಾವು ಯಾವೆಲ್ಲ ವಿಧಾನಗಳನ್ನು ಅನುಸರಿಸಬೇಕು? ಆಧ್ಯಾತ್ಮಿಕತೆ ಪರಿಶೋಧನೆ ಅಥವಾ ಅನ್ವೇಷಣೆಯು ಜೀವನ ಉದ್ದೇಶ ಮತ್ತು ಅದರ ಅರ್ಥವನ್ನು ತಿಳಿದುಕೊಳ್ಳಲು ಸಹಕಾರಿಯಾಗಿದೆ. ಇದು ದೈವಿಕ ಅಥವಾ ಉನ್ನತ ಶಕ್ತಿಯೊಂದಿಗೆ ಸಂಪರ್ಕವನ್ನು ಸಾಧಿಸುತ್ತದೆ. ಧ್ಯಾನ, ಧಾರ್ಮಿಕ ಸೇವೆಗಳಿಗೆ ಹಾಜರಾಗುವುದು, ಹಾಗೆ ಆಧ್ಯಾತ್ಮಿಕ ಪಠ್ಯಗಳನ್ನು ಓದುವುದು ಮತ್ತು ಪ್ರಕೃತಿಯೊಂದಿಗೆ ಸಂಪರ್ಕ ಸಾಧಿಸುವಂತ ವಿವಿಧ ಅಭ್ಯಾಸಗಳ ಮೂಲಕ ಇದನ್ನು ನಾವು ಸಾಧಿಸಬಹುದು ಮಾಸ್ಟರ್ಸ್. ಭಗವಂತ ಶಿವನ ಪ್ರತಿಮೆಯು ನಮ್ಮ ಆಧ್ಯಾತ್ಮಿಕ ಅನೇಕ ಸಂಕೇತಗಳಲ್ಲಿ ಒಂದಾಗಿದೆ. ಇದು ಆಧ್ಯಾತ್ಮಿಕ ಶೋಧನೆಗೆ ಸಹಾಯ ಕೂಡ ಮಾಡುತ್ತದೆ. ಧ್ಯಾನವು ನಮ್ಮ ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಸ್ವಯಂ ಅರಿವು ಹೆಚ್ಚಿಸಲು ನಿರ್ದಿಷ್ಟ ವಸ್ತು, ಧ್ವನಿ, ಉಸಿರಾಟ ಅಥವಾ ಚಟುವಟಿಕೆಯ ಮೇಲೆ ಒಬ್ಬರ ಗಮನವನ್ನು ಕೇಂದ್ರೀಕರಿಸುವ ಒಂದು ಸಾವಧಾನತೆಯ ತಂತ್ರವಾಗಿದೆ. ಇಲ್ಲಿ ನಿಯಮಿತ ಧ್ಯಾನದ ಒಂದು ಅಭ್ಯಾಸ ಏನಿದೆ ಅದು ಕಡಿಮೆ ಒತ್ತಡಕ್ಕೆ ಕೂಡ ಕಾರಣವಾಗುತ್ತದೆ. ಇಲ್ಲಿ ಶಾಂತಿ ಮತ್ತು ಯೋಗಕ್ಷೇಮದ ಭಾವನೆಗಳನ್ನು ಹೆಚ್ಚಿಸುತ್ತದೆ ಮತ್ತು ಸುಧಾರಿತ ಗಮನ ಮತ್ತು ಏಕಾಗ್ರತೆಗೆ ಕಾರಣವಾಗುತ್ತದೆ. ನಾವು ಆಧ್ಯಾತ್ಮಿಕ ಪಠ್ಯಗಳನ್ನು ಓದ್ತಾ ಹೋದಂಗೆ ಇಲ್ಲಿ ನಾವು ಅನೇಕ ಅಂದ್ರೆ ಎಷ್ಟೊಂದು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿದ ಎಷ್ಟೊಂದು ಬುಕ್ಸ್ ಇದೆ ಮಾಸ್ಟರ್ಸ್. ಅದೆಲ್ಲ ನಾವು ದಿನನಿತ್ಯ ಸ್ವಲ್ಪ ಒಂಚೂರು ಅದನ್ನ ನಾವು ಮನನ ಮಾಡ್ತಾ ಹೋದಂಗೆ ಆಧ್ಯಾತ್ಮಿಕ ಶಕ್ತಿಯ ಅರಿವನ್ನು ಕೂಡ ಅಭಿವೃದ್ಧಿ ಪಡಿಸಲು ಸಹಾಯ ಮಾಡುತ್ತದೆ. ಆಧ್ಯಾತ್ಮಿಕ ಬರಹಗಳನ್ನು ಓದುವ ಮೂಲಕ ಆಧ್ಯಾತ್ಮಿಕ ಪ್ರಪಂಚ ಏನಿದೆ ಅದರ ಬಗ್ಗೆ ನಾವು ಅರಿವು ಮತ್ತೆ ಸಂಪರ್ಕವನ್ನು ಕೂಡ ನಾವು ಇನ್ನ ಹೆಚ್ಚು ಮಾಡ್ತಾ ಹೋದಲ್ಲಿ ನಮ್ಮೆಲ್ಲರ ಒಂದು ಈ ಆಧ್ಯಾತ್ಮಿಕ ಆರೋಗ್ಯ ಅಂತ ಹೇಳ್ಬೋದು, ಆಧ್ಯಾತ್ಮಿಕ ಸ್ವಾಸ್ಥ್ಯಕ್ಕೆ ನಾವೇ ಸಹಾಯ ಮಾಡ್ಕೊಂಡಂಗಾಗುತ್ತದೆ. ಇಲ್ಲಿ ಧನಾತ್ಮಕ ಮತ್ತು ಉನ್ನತಿ ಹೊಂದಿರುವ ಜನರೊಂದಿಗೆ ಕೂಡ ನಾವು ಬೆರೆಯುವುದರಿಂದ ನಮ್ಮ ಮನಸ್ಸಿನ ಅಥವಾ ಆಧ್ಯಾತ್ಮಿಕ ಜ್ಞಾನವನ್ನು ಹೆಚ್ಚು ಮಾಡುತ್ತಾ ಹೋಗ್ಬೋದು. ಇಲ್ಲಿ ಉದ್ದೇಶ, ಸಾವಧಾನತೆ ಮತ್ತು ಉತ್ತಮ ಶಕ್ತಿಯ ಬಲವಾದ ಪ್ರಜ್ಞೆಯನ್ನು ಹೊಂದಿರುವ ವ್ಯಕ್ತಿಗಳೊಂದಿಗೆ ನಾವು ಸಂವಹನ ನಡೆಸುವ ಮೂಲಕ ಕೂಡ ನಾವು ಹೊಸ ದೃಷ್ಟಿಕೋನಗಳನ್ನು ಪಡೆಯಬಹುದು, ಹೊಸ ಕೌಶಲ್ಯಗಳನ್ನು ಕಲಿಯಬಹುದು ಮತ್ತು ಉನ್ನತ ಜೀವನವನ್ನು ನಾವು ಸ್ಫೂರ್ತಿಯಿಂದ ನಡೆಸಲು ಸಾಧ್ಯವಾಗುತ್ತದೆ. ಗುಂಪು ಚರ್ಚೆಗಳಲ್ಲಿ ಭಾಗವಹಿಸುವುದು, ಸ್ವಯಂ ಸೇವಕವಾಗಿ ಕೆಲಸ ಮಾಡುವುದು ಅಥವಾ ಸ್ನೇಹಿತರೊಂದಿಗೆ ನಮ್ಮ ಸಮಯವನ್ನು ಕಳೆಯುವುದು, ಸಮಾನ ಮನಸ್ಕ ವ್ಯಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸುವುದು ಕೂಡ ನಮಗೆ ಅರ್ಥಪೂರ್ಣವಾದ ರೀತಿಯಲ್ಲಿ ಬೆಳೆಯಲು ಮತ್ತು ಅಭಿವೃದ್ಧಿ ಹೊಂದಲು ಸಹಾಯ ಮಾಡುತ್ತದೆ. ಹಾಗೆ ಇಲ್ಲಿ ಆಧ್ಯಾತ್ಮಿಕತೆ ಮನುಷ್ಯನ ವ್ಯಕ್ತಿತ್ವವನ್ನು ಸಕಾರಾತ್ಮಕವಾಗಿ ಬದಲಾಯಿಸಬಲ್ಲ ಒಂದು ಉತ್ತಮವಾದ ಜ್ಞಾನಧಾರೆ ಎಂದು ಎಷ್ಟೋ ಇದರಲ್ಲಿ ಗ್ರಂಥಗಳಲ್ಲಿ ಯಥೋಚಿತವಾಗಿ ಬಂದಿದೆ ಮಾಸ್ಟರ್ಸ್. ಇದು ಅಂದರೆ ಹೆಂಗೆ ಅಂದ್ರೆ ಯಥೋಚಿತವಾದ ಈ ಜ್ಞಾನಗಳನ್ನು ನಾವು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನೀಡಿ ಅವನ ಸೂಕ್ತ ಜ್ಞಾನವನ್ನು ಎಚ್ಚರಿಸುವ ಮೂಲಕ ಮೌಲ್ಯಗಳು, ಸಕಾರಾತ್ಮಕ ಆಲೋಚನೆಗಳು, ಹಾಗೆ ಏಕಾಗ್ರತೆ, ಧ್ಯಾನ, ನಂಬಿಕೆ, ತಾಳ್ಮೆ ಈ ಎಲ್ಲ ಗುಣಗಳನ್ನು ನಾವು ನಮ್ಮಲ್ಲಿ ಮೈಗೂಡುವಂತೆ ಮಾಡುತ್ತದೆ. ಪ್ರಸ್ತುತ ಸಮಾಜದಲ್ಲಿ ಈಗ ಕಾಣೆಯಾಗುತ್ತಿರುವ ಮೌಲ್ಯಗಳು, ವ್ಯವಸ್ಥೆ, ನೀತಿ, ವಿಶ್ವಾಸ, ನಡೆನುಡಿ ಎಲ್ಲವೂ ಅಧ್ಯಾತ್ಮ ಜ್ಞಾನದ ಅರಿವಿಲ್ಲದ ಕಾರಣ ವ್ಯಕ್ತಿಯ ವ್ಯಕ್ತಿತ್ವದಿಂದ ಮರೆಯಾಗುತ್ತಿದೆ. ಸಂಸ್ಕೃತಿ, ಸಂಸ್ಕಾರಗಳು ಕೂಡ ಮರೀಚಿಕೆಯಾಗಿವೆ. ಆದ್ದರಿಂದ ನಾವು ಪ್ರಸ್ತುತ ಆರೋಗ್ಯಕರ ಸಮಾಜವನ್ನು ನಿರ್ಮಾಣವು ತುಂಬಾ ಮಹತ್ವದಾಗಿದೆ. ಆಧ್ಯಾತ್ಮಿಕ ಹಿನ್ನೆಲೆಯ ವ್ಯಕ್ತಿ ಮತ್ತು ಸಮುದಾಯದಿಂದ ಸಾಧ್ಯ ಅಂದ್ರೆ ಆಧ್ಯಾತ್ಮಿಕ ಹಿನ್ನೆಲೆಯ ವ್ಯಕ್ತಿ ಕೂಡ ಒಂದು ಸಮುದಾಯದಿಂದ, ಅದು ಒಂದು ಸಮಾಜದಿಂದ ಮಾತ್ರ ಒಂದು ತಮ್ಮ ಆಶಯವನ್ನು ಅಲ್ಲಿ ವ್ಯಕ್ತಪಡಿಸಕ್ಕೆ ಅವನಿಗೆ ಅಂದ್ರೆ
ಎಲ್ಲರೂ ಒಂದು ಒಡಗೂಡಿದಾಗ ಒಂದು ಸಮಾಜದಿಂದನೇ ಈ ಸಂದೇಶಗಳು ಜಾಸ್ತಿ ಆಗ್ತಾ ಹೋದಲ್ಲಿ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಲು ಇದು ಒಂದು ನಾಂದಿ ಹಾಡುತ್ತದೆ ಅಂತ ಹೇಳ್ಬೋದು. ಇಲ್ಲಿ ಆಧ್ಯಾತ್ಮದ ವಿಚಾರಗಳು ಆಗ್ಲಿ ಅಥವಾ ಧರ್ಮ, ಸಾತ್ವಿಕತೆ, ಏಕಾಗ್ರತೆ, ಭಕ್ತಿ, ನಂಬಿಕೆ ಇದೆಲ್ಲದರ ಒಂದು ಸಾರವನ್ನೇ ಹೊಂದಿದೆ. ಹಾಗಾಗಿ ನಮ್ಮ ಯೋಚನೆಗಳು ಯಾವತ್ತೂ ಆಧ್ಯಾತ್ಮಿಕದ ಪ್ರಭಾವಕ್ಕೆ ಒಳಗಾಗಿದ್ದರೆ ಇಲ್ಲಿ ನಾವು ಎಷ್ಟು ಆನಂದವನ್ನು ಪಡೆಯಲು ಸಾಧ್ಯ. ಯಾಕಂದ್ರೆ ಮನಸ್ಸು ಯಾವಾಗಲೂ ಒಳಗಡೆನೆ ಪ್ರವೇಶ ಮಾಡ್ತಾ ಹೋಗುತ್ತೆ ಅಲ್ವಾ. ಅವಾಗ ನಾವು ದಿನನಿತ್ಯ ಇವತ್ತಿನ ದಿನ ನಿನ್ನೆಗಿಂತ ಚೆನ್ನಾಗಿದೆ ಅಂತ ಅವಾಗ ನಾವು ಹೇಳ್ಕೊಳ್ಳೇಬಹುದು. ಹಾಗೆ ಇಲ್ಲಿ ನಾವು ಒಂದು ಸ್ವಾಮಿ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ಅನೇಕ ಮಹನೀಯರು ಕೂಡ ಒಂದು ಆಧ್ಯಾತ್ಮಿಕ ವಿಚಾರಗಳ ಒಂದು ನೆಲೆಯಲ್ಲಿ ತಮ್ಮನ್ನು ತಾವೇ ಅರಿತುಕೊಂಡು ಈ ಪ್ರಸ್ತುತ ಜಗತ್ತಿನ ಕೊರತೆಯನ್ನು ವಿಶ್ಲೇಷಿಸುತ್ತಾರೆ. ಅದು ಹೇಗೆ ಧರ್ಮ, ಸತ್ಯ, ಸರಳತೆ, ಸಜ್ಜನಿಕೆ, ಧೈರ್ಯವಂತಿಕೆ ಇವೆಲ್ಲವೂ ಕೂಡ ಒಂದು ಆಧ್ಯಾತ್ಮಿಕ ನೆಲೆಗಟ್ಟಿನ ಆಲೋಚನೆಗಳಾಗಿವೆ. ಹಾಗಾಗಿ ಅವ್ರು ಯಾಕೆ ಅಷ್ಟೊಂದು ಸತ್ಪುರುಷರಾಗಿ ಮಹಾನುಭಾವರಾದರು ಅನ್ನೋದಕ್ಕೆ ಇವೇ ಉದಾಹರಣೆಗಳಲ್ವೇ. ಅವರಂತೆ ನಮ್ಮ ಆಲೋಚನೆಗಳು ಕೂಡ ಸಾತ್ವಿಕವಾಗಿ ಮನಸ್ಸಾಕ್ಷಿಗೆ ಹತ್ತಿರವಾಗಿರಲಿ. ನಮ್ಮ ಕೆಲಸಗಳು ಫಲವಾಗುತ್ತವೆ, ಜೊತೆಗೆ ನಾವು ಇತರರಿಗೂ ಕೂಡ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗಾದರೂ ಒಂದು ಮಾರ್ಗದರ್ಶನ ನೀಡುವಂತ ಜವಾಬ್ದಾರಿಯುತ ವ್ಯಕ್ತಿಗಳು ಕೂಡ ಆಗಿ ಬದಲಾಗಬಹುದಲ್ಲವೇ. ಹಾಗೆ ನಮ್ಮ 12ನೇ ಶತಮಾನದಲ್ಲಿ ಇಲ್ಲಿ ವಚನಕಾರರಾದ ಜಗಜ್ಯೋತಿ ಬಸವಣ್ಣವರು ನಮ್ಮ ಸುಮಾರು ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ತಮ್ಮ ಅನೇಕ ವಚನಗಳ ಧಾರೆಯನ್ನೇ ಸಮಾಜಕ್ಕೆ ತಲುಪಿಸಿದ್ದಾರೆ ಮಾಸ್ಟರ್ಸ್. ಆಧ್ಯಾತ್ಮ ಪ್ರತಿಯೊಬ್ಬರ ವ್ಯಕ್ತಿಯ ಜೀವನದಲ್ಲಿ ಸದುಪರುಚಿಯನ್ನು ತುಂಬುತ್ತದೆ. ಇಲ್ಲಿ ಮದ, ಮೋಹ, ಮತ್ಸರ, ಕಾಮ, ಲೋಭ, ಮೋಹ ಇಂಥ ಅರಿಷಡ್ ವರ್ಗಗಳ ಆಲೋಚನೆಗಳಿಂದ ಮನಸ್ಸು ಯಾವತ್ತೂ ದೂರ ಉಳಿದು ನಮ್ಮದು ಯಾವಾಗಲೂ ಸಕಾರಾತ್ಮಕತೆ ಇರುವ ಒಂದು ಯೋಚನೆಗಳತ್ತ ಸದಾ ಕ್ರಿಯಾಶೀಲವಾಗಿರುತ್ತದೆ. ಅದು ನಾನು ನನ್ನದು ಎನ್ನುವ ಬದಲಿಗೆ ಅಲ್ಲಿ ನಾನು ನನ್ನದು ಎನ್ನುವ ಒಂದು ಉಚ್ಚಾರದಲ್ಲಿ ನಾವು ನಮ್ಮವರು ಎಂದಾಗ ಅಲ್ಲಿ ಎಷ್ಟು ವಿಶಾಲವಾದ ಮನೋಭಾವನೆ ಬೆಳೆಯುವಲ್ಲಿ ಯಾವುದೇ ಸಂಶಯ ಬರೋಲ್ಲ. ಯಾಕಂದ್ರೆ ನಾನು ನನ್ನದು ಅಂದರೆ ಮತ್ತೆ ಅಲ್ಲಿ ಶರೀರ ಭಾವನೆ, ಅಹಂಕಾರನೇ ಉತ್ಪತ್ತಿ ಆಗ್ತಾ ಹೋಗುತ್ತದೆ. ಅದನ್ನೇ ನಾವು ನಮ್ಮವರು ಎಂದಾಗ ಅಲ್ಲಿ ಒಂದು ದೊಡ್ಡ ವಿಶಾಲವಾದ ಮನಸ್ಥಿತಿ ಉಂಟಾಗುತ್ತದೆ. ಇದನ್ನೇ ಬಸವನವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಒಂದು ವಚನಗಳಲ್ಲಿ. ಆ ಒಂದು ವಚನವನ್ನು ನಾನು ಹೇಳಿ ಬಯಸ್ತೀನಿ. ಇಲ್ಲಿ ಇವನಾರವೆಂದೆನಿಸಿದರಯ್ಯ, ಇವ ನಮ್ಮವ ನಮ್ಮ ಕೂಡಲ ಸಂಗಮ ದೇವ, ನಿಮ್ಮ ಮನೆಯ ಮಗನೆಂದಿನಿಸಯ್ಯ. ಎಷ್ಟು ಚೆನ್ನಾಗಿದೆ ಮಾಸ್ಟರ್ಸ್ ಇದು ಎನ್ನುವ ಈ ಒಂದು ವಚನದಲ್ಲಿ ನಾವೆಲ್ಲ ಒಂದೆಂಬ ಸದ್ಭಾವ ಮೂಡಿಸುವ ಸದಾಶಯವಾಗಿ ಇದರಲ್ಲಿ ಸಾರನೇ ಇದೆ. ಈ ಸದ್ಭಾವಗಳು ನಮ್ಮಲ್ಲಿ ಬರಲು ಆಧ್ಯಾತ್ಮಿಕ ಆಲೋಚನೆಗಳಿಂದ ಮಾತ್ರ ಸಾಧ್ಯ. ಮನಸ್ಸು ಯಾವಾಗಲೂ ಪ್ರಫುಲ್ಲವಾಗಿರಬೇಕು. ಆಗ ಮನಸ್ಸು ಒಂದು ವಿಶಾಲತೆಯ ಮನೋಭಾವನೆಯನ್ನು ತಾಳುತ್ತದೆ. ಈ ವೈಶಾಲ್ಯತೆಯು ಇಡೀ ವಿಶ್ವವನ್ನೇ ಸದ್ಭಾವನೆಯಿಂದ ಅಪ್ಪಿಕೊಳ್ಳುವ ಭಾತೃತ್ವದ ಮನೋಭಾವವನ್ನು ಹುಟ್ಟಿ ಹಾಕಿ ನಾವೆಲ್ಲ ಒಂದು ಎಂಬ ಸಂದೇಶವನ್ನು ನಾವು ವಿಶ್ವಕ್ಕೆ ನೀಡಬಹುದಾಗಿದೆ. ಹೀಗೆ ಆಧ್ಯಾತ್ಮಿಕತೆಯಲ್ಲಿ ನಿನ್ನೆಗಿಂತಲೂ ಈ ಹೊತ್ತಿನ ದಿನ ತುಂಬಾನೇ ಉತ್ತಮವಾಗಿರುವುದು. ಹಾಗಾಗಿ ಇಲ್ಲಿ ಮಹಾವತಾರ್ ಫೌಂಡೇಶನ್ ನಲ್ಲಿ ನಾವು ದಿನನಿತ್ಯ ಸಿಗುತ್ತಿರುವ ಒಂದು ಮನಸ್ಸಿಗೆ ಧ್ಯಾನವಾಗ್ಲಿ, ದೇಹಕ್ಕೆ ಯೋಗವಾಗ್ಲಿ, ಪ್ರಾಣಾಯಾಮವಾಗ್ಲಿ, ಪರಿಸರಕ್ಕೆ ಅಗ್ನಿಹೋತ್ರವಾಗ್ಲಿ, ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಗಳಾಗ್ಲಿ ನಮ್ಮೆಲ್ಲರಿಗೂ ನಿತ್ಯ ಸಂಜೀವನೆಯಾಗಿ ಆರೋಗ್ಯ ನೀಡುತ್ತೀವಿ ಅಲ್ವಾ ಮಾಸ್ಟರ್ಸ್. ಹಾಗಾಗಿ ನಾವು ಎಲ್ಲ ಇಲ್ಲಿ ಪ್ರತಿದಿನ ನಮ್ಮ ಎಷ್ಟೋ ಹಿರಿಯ ಮಾಸ್ಟರ್ಗಳಿಂದ ಜ್ಞಾನ ಹಂಚಿಕೆ ಮತ್ತು ದಾನ ಅನುಭವಗಳು ಪ್ರತಿ ಜೀವಾತ್ಮರಿಗೂ ಇನ್ನಷ್ಟು ಆಧ್ಯಾತ್ಮಿಕ ಪ್ರಗತಿ ಹೊಂದಲು, ಸದೃಢ ಆರೋಗ್ಯ ಹೊಂದಲು ಈ ಫೌಂಡೇಶನ್ ದಾರಿ ದೀಪವಾಗಿದೆ ಎಂದು ಹೇಳಲು ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ಈ ಒಂದು ಸ್ವ ಅಧ್ಯಾಯಕ್ಕೆ ನಾನು ಅಲ್ಪ ವಿರಾಮ ನೀಡುತ್ತೇನೆ. ಈ ಒಂದು ಸುಂದರ ಅವಕಾಶವನ್ನು ನೀಡಿದ ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀ ರಂಗನಾಥ್ ಗುರುಜಿಯವರಿಗೂ ಹಾಗೂ ಎಲ್ಲ ಹಿರಿಯ ಕಿರಿಯ ಮಾಸ್ಟರ್ಗಳಿಗೂ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್.